NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಜಾಧವ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಬೀದರ್. ದಿವಂಗತ ಶ್ರೀ ಪ್ರವೀಣ್ ಪಗಡಲರವರ ಶವವು ದಿನಾಂಕ 25/3/2025 ರಾಜ ಮಹೇಂದ್ರರವರ ಹತ್ತಿರ ಅವರ ಶವವನ್ನು ಪತ್ತೆಯಾಗಿರುತ್ತದೆ. ಸದರಿಯವರ ಮರಣದ ಕುರಿತು ಭಾರತ ದೇಶದ ಎಲ್ಲಾ ಕ್ರೈಸ್ತ ಸಮುದಾಯದವರಲ್ಲಿ ತೀವ್ರ ಆಘಾತವಾಗಿದೆ. ಅವರ ಮರಣವು ಅನೇಕ ಅನುಮಾನಗಳನ್ನ ಹುಟ್ಟುಹಾಕಿದೆ ಹಾಗೂ ಸದರಿಯವರ ಶವದ ಮರಣೋತ್ತರ ಪರೀಕ್ಷಾ ವರದಿಯನ್ನು ಸಹ ಆಂಧ್ರ ಸರ್ಕಾರವು ಬಹಿರಂಗಪಡಿಸದೇ ಇರುವುದು ಸಂಶಯಕ್ಕೆ ಎಡೆಮಾಡಿಕೊಡುತ್ತಿದೆ. ಅದು ಅಲ್ಲದೆ ಸದರಿಯವರ ಮರಣವು ರಸ್ತೆ ಅಪಘಾತದಲ್ಲಿ ಸಂಭವಿಸಿದರೆ ಅವರು ಧರಿಸಿರುವ ಹೆಲ್ಮೆಟ್ಗೆ ಒಂದಿಷ್ಟು ತೊರಚು ಸಹ ಆಗದೇ ಇದ್ದು ಪೊಲೀಸರ ತನಿಖೆಯಲ್ಲಿಯೇ ಗೋಚರಿಸುವುದು ಅಸಮಂಜಸಕರವಾಗಿದೆ. ಸದರಿ ದಿವಂಗತ ಪ್ರವೀಣ್ ಪಗಡಲ ಅಪೌಷ್ಟಿಕಲಿಕಾಗಿದ್ದು ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಕ್ರೈಸ್ತ ಸಮಾಜದಲ್ಲಿ ಅತ್ಯಂತ ಪ್ರಭಾವ ಬೀರುವ ವ್ಯಕ್ತಿಯಾಗಿದ್ದರು. ಸದರಿಯವರಿಗೆ ಈ ಹಿಂದೆ ಸುಮಾರು ವರ್ಷಗಳಿಂದ ಜೀವದ ಬೆದರಿಕೆಗಳು ಸಹ ಸುಮಾರು ಸಾರಿ ಬಂದಿದ್ದವು. ಆದರೂ ಸಹ ಸದರಿಯವರು ಸತತವಾಗಿ ಅವರ ಕಾರ್ಯಕ್ರಮಗಳನ್ನು ಆಡಿಕೊಂಡು ಬರುತ್ತಿದ್ದರು. ಇದರಿಂದಾಗಿ ಸದರಿಯವರನ್ನು ಕೊಲೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಆದುದರಿಂದ ಸದರಿಯವರ ಮರಣದ ಕುರಿತು ಕೇಂದ್ರ ಸರ್ಕಾರ ಆಸಕ್ತಿ ವಹಿಸಿ ಈ ಕುರಿತು ಸಿಬಿಐ ವತಿಯಿಂದ ಸಮಗ್ರ ತನಿಖೆ ನಡೆಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುವಂತೆ ಕ್ರಮ ಜರುಗಿಸಿ ಹಾಗೂ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಣಿಪುರದಲ್ಲಿ ಬಹುದಿನಗಳಿಂದ ಕ್ರೈಸ್ತ ಸಮುದಾಯದವರ ಮೇಲೆ ಸತತ ಅತ್ಯಂತ ಹೀನಾಯಕರವಾಗಿ ಕ್ರೂರ ಅತ್ಯಾಚಾರ ಮತ್ತು ಕೊಲೆಗಳು ಸಹ ಮಾಡಲಾಗುತ್ತಿದ್ದು ಈ ವಿಷಯದ ಕುರಿತು ಪ್ರಧಾನಮಂತ್ರಿಗಳು ವೈಯಕ್ತಿಕ ಮುತುವರ್ಜಿ ವಹಿಸಿ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಘನವೃತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಜಾಧವ್, ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಕೌಠಾ, ಬಿಷಪ್ ಸಾವಲ್ ಪಾಲ್, ಸ್ವಾಮಿದಾಸ್, ಸಂಜಯ್ ಜಾಗೀರ್ದಾರ್, ಅಮರ್ ಭಾಂಗೆ, ಉಮೇಶ್ ರಾಜು ಕೋಳಾರ್, ಪಾಸ್ಟರ್ ಅಬ್ರಾಯಂ, ಪಾಸ್ಟರ್ ಮನೋಜ್, ಪಾಸ್ಟರ್ CM ಬರ್ಮಾ, ಪಾಸ್ಟರ್ ಪ್ರವೀಣ್, ಮಾಸ್ಟರ್ ಆನಂದ್, ಮಾಸ್ಟರ್ ಮೋಹಾ, ಪಾಸ್ಟರ್ ವಿಜಯ್ ಕುಮಾರ್, ಪಾಸ್ಟರ್ ಮೋಹನ್ ಮನೋಹರ್, ಅಭಿಕಾಳೆ, ಅರುಣ್ ಕುಮಾರ್, ಅಂದೂರ್, ಇಮಾನ್ಯುಯಲ್, ಆಲ್ಫ್ರೆಡ್, ಮೋಜಸ್, ನಿರ್ನಾಕರ್, ರಿಚೆಂಡ್, ಸುರಳೀಕರ್, ಇಮಾನಾವೆಲ್, ಮಂದಕನಹಳ್ಳಿ, ಶಾಂತಕುಮಾರ್ ಗುತ್ತೇದಾರ್, ಪ್ರಭುದಾಸ್ ಸೇರಿದಂತೆ ಅನೇಕ ಕ್ರಿಶ್ಚಿಯನ್ ಮುಖಂಡರು ಉಪಸ್ಥಿತರಿದ್ದರು. ಈ ವೇದಿಕೆ ಮೇಲೆ ಮುಖಾಂತರ ಮಾಡ್ತೀನಿ. ಯಾರೇ ಈ ವೇದಿಕೆ ಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲೇ ಔರಾದ್ನಲ್ಲಿ ಒಂದು ಹಿಂಗೆ ಮರ್ಡರ್ ಕೇಸ್ ಆಗಿದೆ. ಮತ್ತೆ ಭಜೇಂದರ್ ಸಿಂಗ್ ಅದು ಕೋರ್ಟಿಗೆ ಆರ್ಡರ್ ಆಗಿದೆ ಬಿಡ್ರಿ, ಅದಕ್ಕೆ ನಾವು ಅದ್ರ ವಿರೋಧ ಮಾತಾಡ್ತಲ್ಲ, ಅವ್ರು ಹೈಕೋರ್ಟಿಗೆ ಹೋಗ್ತಾರ. ಆ ಹೆಣ್ಮಗಳು ಅವರಿಗೆ ಇದು ಮಾಡಿ ಪ್ಲಾನ್ ಹಾಕಿ ದುಡ್ಡು ಹಾಕಿ ಸಿಕ್ಕಾಗ್ತಾ ಇದಾರೆ. ಎಲ್ಲ ಸೇವಕರು ಇದು ಯೇಸು ಕ್ರಿಸ್ತು ವರ ಕೊಟ್ಟರೆ ಮಾತ್ರ ಅವ್ರು ಹೀಲ್ ಆಗ್ತಾರ, ಅಥವಾ ಇವ್ರ ಪಾಸ್ಟರ್ ಜೊತೆ ಹೀಲ್ ಆಗಲ್ಲ ಅವರು. ಅದಕ್ಕೆ ಅವ್ರ ಜೊತೆ ನಾವು ಇದ್ದೀವಿ. ಮತ್ತೆ ಇಲ್ಲಿ ಇರುವಂತ ಎಷ್ಟು ಸಾಕ್ಷಸ್ ಬಂದಿದ್ರೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಮತ್ತೆ ಮುಂದೆ ಬರೋಂಥ ದಿನದಲ್ಲಿ ಎಲ್ಲರೂ ಅದಕ್ಕೆ ಆಗ್ಲಿಲ್ಲ ಅಂದ್ರೆ ಸಂಜಯ್ ಜಾಗೀರ್ದಾರ್ ಅವ್ರು ಒಂದು ಮಾತು ಹೇಳಿದಾರ, ಇಲ್ಲ ಆಗ್ಲಿಲ್ಲ ಅಂದ್ರೆ CM ಮನೆಗೆ ಹೋಗಿ ಧರಣಿ ಮಾಡ್ಕೊಂತ ಅವ್ರ ಮಾತು ಕೊಟ್ಟರೆ ನಡೀತಾರ. ಇಲ್ಲದಿಲ್ಲ 10 ಗಾಡಿ ಅವರಿಂದ 2 ಗಾಡಿ ನಾವು ಹಚ್ತೀವಿ, ಅವ್ರಿಂದ 10 ಗಾಡಿ ಅಂತ ನಾವು ಹಚ್ಚಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಿ ಬರೋಣ. ನಾವು ನಿಮಗೆ ಸೂರ್ಯ ಈ ಕಡೆ ಹೋದ್ರೆ ನಿಮ್ ಹಿಂದೆ ನಾವು ಇದ್ದೇವೆ ಅಂತ ಬೇಡ ಮಾತು ಹೇಳಿ ಮುಗಿಸ್ತೀವಿ.